ಆಟ ನಡುವಿನಿಂದ ಸಿಡಿದ ಗೋವಿನ ಕೂಗೆ ಆಕಾಶದ ಅಗಲಕ್ಕೂ ನಿಂತಾಳವೇ ಆಡ ನಡುವಿನಿಂದ ಸಿಡಿದ ಗೋವಿನ ಕೂಗೆ ಆಕಾಶದ ಅಗಲಕ್ಕೂ ನಿಂತಾಳವೇ ಆಕಾಶದ ಅಗಲಕ್ಕೂ ನಿಂತಾಳವೇ ಆಡ ನಡುವಿನಿಂದ ಸಿಡಿದ ಗೋವಿನ ಕೂಗೆ ಆಕಾಶದ ಅಗಲಕ್ಕೂ ನಿಂತಾಳವೇ ಆಕಾಶದ ಅಗಲಕ್ಕೂ ನಿಂತಾಳವೇ ಕೋಟಿ ಕೋಟಿ ಕಪ್ಪು ಜನರ ಮೊಟ್ಟ ಮೊದಲ ಮಾತೆ ಕೋಟಿ ಕೋಟಿ ಕಪ್ಪು ಜನರ ಮೊಟ್ಟ ಮೊದಲ ಮಾತೆ ನೀರಿನಾಚೆ ಮೋಡದಾಚೆ ಮುಳುಗಿ ತಂದ ಕೋಶವೇ ನೀರಿನಾಚೆ ಮೋಡದಾಚೆ ಮುಳುಗಿ ತಂದ ಕೋಶವೇ ಆಡ ನಡುವಿನಿಂದ ಸಿಡಿದ ಗೋವಿನ ಕೂಗೆ ಆಕಾಶದ ಅಗಲಕ್ಕೂ ನಿಂತಾಳವೇ ಕರೆದು ಕರೆದು ತೋರಿಸಿದೆ ಮಹಾಮಲೆಯ ಬಿರುಕನು ಆಡ ನಡುವಿನಿಂದ ಸಿಡಿದ ಗೋವಿನ ಕೂಗೆ ಆಕಾಶದ ಅಗಲಕ್ಕೂ ನಿಂತಾಳವೇ ಆಕಾಶದ ಅಗಲಕ್ಕೂ ಸಂಘಟನೆ ಕೋಲಾರ ಜಿಲ್ಲಾ ಶಾಖೆಯಿಂದ ಏನು ಸಾಮಾಜಿಕ ಅರಣ್ಯ ವಲಯ ಉಪವಿಭಾಗ ಏನು ಈ ಕಚೇರಿ ಮುಂದೆ ಸಾಮಾಜಿಕ ಅರಣ್ಯ ಉಪವಿಭಾಗದಲ್ಲಿ ನಡೆದಿರುವ ಭ್ರಷ್ಟಾಚಾರವನ್ನು ಸಮಗ್ರವಾಗಿ ತನಿಖೆ ಮಾಡಬೇಕು. ಮತ್ತೆ ಅದೇ ರೀತಿಯಾಗಿ ಇಲ್ಲಿ ಕಾರ್ಯನಿರ್ವಹಿಸತಕ್ಕಂತ ಸಹಾಯಕ ಸಂರಕ್ಷಣಾಧಿಕಾರಿಗಳಾದಂತ KP ಧನಲಕ್ಷ್ಮಿ ಅವರನ್ನ ಅಮಾನತು ಮಾಡಬೇಕು ಅಂತೇಳಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಸಂಘಟನೆ ಹೋರಾಟ ಹಮ್ಮಿಕೊಂಡಿದೆ. ಈ ಒಂದು ಸಾಮಾಜಿಕ ಅರಣ್ಯ ವಲಯದಲ್ಲಿ ಏನು ತುಂಬಾ ಭ್ರಷ್ಟಾಚಾರ ನಡೆದಿದೆ. ಏನು ಕರೆಂಟ್ ಲೈನ್ಗಳು ಹಾದು ಹೋಗ್ತವೆ ಅಂತ ಜಾಗಗಳಲ್ಲಿ ಮರಗಳನ್ನು ನಡೆಸ್ತಾರೆ. ಅದು ಯಾಕಂದ್ರೆ ಬಿಲ್ ಮಾಡ್ಕೋತಾರೆ, ಆಮೇಲೆ ಆ ಮರಗಳನ್ನ ಅವರೇ ಕಡ್ದಾಕ್ತಾರೆ. ಅಂದ್ರೆ ಏನು ಯೂಸ್ ಆಗ್ತಲ್ಲ, ಉಪಯೋಗ ಆಗ್ತಲ್ಲ ಅಂತ ಕೆಲಸ ಕಾಮಗಾರಿಗಳನ್ನ ತಕ್ಷಣ ನಿಲ್ಲಿಸಬೇಕು. ಮತ್ತೆ ಮಾಸ್ತೇನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ರೋಡ್ ಸೈಡು ಏನು ತಮ್ಮ ಈ ಇಲಾಖೆಯಿಂದ ಸಾಮಾಜಿಕ ಅರಣ್ಯ ಉಪವಿಭಾಗ ಇಲಾಖೆಯಿಂದ ರೋಡ್ ಸೈಡ್ ಮರಗಳು ನಡೆಸಿದ್ದಾರೆ. ಮರಗಳು ನೆಟ್ಬಿಟ್ಟು ಸಸಿಗಳು ನೆಟ್ಬಿಟ್ಟು ಅದಕ್ಕೆ ನಿರ್ವಹಣೆಗೆ ಕಾಸು ಕೊಡ್ತಾರೆ ಇಷ್ಟು ವರ್ಷ ಅಂತ. ಆದ್ರೆ 2 ಟೈಮ್ ಮಾಡಿದರೆ ಇವತ್ತು ಯಾವುದೋ ಒಂದು ಮರ ಇಲ್ಲ ಮಾಸ್ತೇನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ. ಅದನ್ನ ನಾವು ಖಂಡಿಸ್ತೇವೆ. ಆ ಒಂದು ಯಾರು ಬಿಲ್ಗಳು ಮಾಡಿದ್ರೆ ಅವ್ರ ಮೇಲೆ ಕಾನೂನು ಕ್ರಮ ಆಗಬೇಕು. ಮತ್ತೆ ಅದೇ ಮಾಸ್ತೇನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಒಂದು ಕಾಮಗಾರಿಯಲ್ಲಿ ಏನಾಗಿದೆ, ನರೇಗಾದಿಂದಲೂ ಏನು ಹಣ ಮಂಜೂರು ಮಾಡಿದ್ದಾರೆ, ಮತ್ತೆ ತಮ್ಮ ಇಲಾಖೆಯಿಂದ ಮಂಜೂರು ಮಾಡಿದ್ದಾರೆ. ಅದನ್ನ ಸಮಗ್ರವಾಗಿ ತನಿಖೆ ಮಾಡಬೇಕು. ಮತ್ತೆ JCBಗಳನ್ನು ಏನು ಬಳಸ್ತಾರೆ, ಆ JCBಗಳನ್ನು ಬಳಸೋದನ್ನ ತಕ್ಷಣ ನಿಲ್ಲಿಸಬೇಕು. ಮತ್ತೆ ಇದೇ ಕೋಲಾರ ತಾಲೂಕು ಸುತ್ತೂರು ಹೋಬಳಿ ನಾಗನಾಳ ಸರ್ವೆ ನಂಬರ್ 42 ಮತ್ತೆ ಉರ್ಲಿ ಗ್ರಾಮ ಪಂಚಾಯತಿ 54ರಲ್ಲಿ ಸಾಮಾಜಿಕ ಅರಣ್ಯ ವಲಯ ಇದೆ, ಪ್ರದೇಶ ಇದೆ. ಅದೇ ಪ್ರದೇಶದಲ್ಲಿ ವನ್ಯಜೀವಿಗಳು ಚಿರತೆ ಆಗ್ಬೋದು, ಜಿಂಕೆ ಆಗ್ಬೋದು, ಕಾಡೆಂದಿ ಆಗ್ಬೋದು, ನವಿಲುಗಳಾಗ್ಬೋದು ಎಲ್ಲ ಇದಾವೆ. ಹಲವಾರು ವನ್ಯಜೀವಿಗಳಿದಾವೆ. ಆದರೆ ಇವರು ಅಲ್ಲಿ ಕಲ್ಲುಗಣಿಗಾರಿಕೆಗೆ ರೆಗ್ಯುಲರ್ ಫಾರೆಸ್ಟರ್ ಆಗ್ಬೋದು, ಇವ್ರು ಹೇಳ್ತಾರೆ ರೆಗ್ಯುಲರ್ ಫಾರೆಸ್ಟರು NOC ಕೊಟ್ಟಿದ್ದಾರಂತ. ಆದರೆ ಇವ್ರಿಗೆ ಸಂಬಂಧ ಇರ್ತದೆ. ದಯವಿಟ್ಟು ಅಲ್ಲಿ ಏನು NOC ಕೊಟ್ಟರೆ ಜಲ್ಲಿ ಕ್ರಷರ್ಗಳು ಮತ್ತೆ ಕ್ವಾರಿಗಳು ನಡೆದ್ರೆ ವನ್ಯಜೀವಿಗಳಿಗೆ ತೊಂದರೆ ಆಗ್ತದೆ, ಅಲ್ಲಿರೋ ಕಾಡು ನಾಶ ಆಗ್ತದೆ ಅನ್ನೋ ಅರಿವಿಂದ NOC ಕೊಟ್ಟರೆ ಇವರು ಅವ್ರು ರೆಕಮೆಂಡ್ ಮಾಡ್ಬೋದಾಗಿತ್ತು, ಮಾಡಿಲ್ಲ. ಅದರಿಂದ ಅಲ್ಲಿ ಸುತ್ತಮುತ್ತಲು ರೈತರಿಗೆ ತೊಂದರೆ ಆಗ್ತಾ ಇದೆ, ವಿಶೇಷವಾಗಿ ವನ್ಯಜೀವಿಗಳು ತೊಂದರೆ ಆಗ್ತದೆ. ಅವ್ರೇನಾದ್ರು ಬ್ಲಾಸ್ಟ್ ಮಾಡಿದಾಗ ಅಲ್ಲಿರೋ ನವಿಲುಗಳಾಗ್ಬೋದು, ಬೇರೆ ಪ್ರಾಣಿಗಳಾಗ್ಬೋದು, ನಾವು ಅದೇ ಹಳ್ಳಿಯವರು ಪಕ್ಕದಲ್ಲಿ ಇರೋದು ಹಳ್ಳಿಯವರು ಕಿರಿಸ್ತವೆ. ಆ ನೋವುಗಳು ಯಾರಿಗೆ ಹೇಳ್ಕೊಳ್ಳೋದು, ಫಾರೆಸ್ಟ್ ಏನಕ್ಕಿರೋದು, ಅದು ಸಂರಕ್ಷಣೆ ಮಾಡಬೇಕಲ್ವಾ. ಅಲ್ಲಿ ಫೈಲೂರ್ ಆಗಿದ್ದಾರೆ. ಮತ್ತೆ ಇಲ್ಲಿ ವಿಶೇಷವಾಗಿ ಇಲ್ಲಿ ಗುತ್ತಿಗೆದಾರರು ಇರ್ತಾರೆ. ಗುತ್ತಿಗೆದಾರಿಗೆ ಯಾವುದೇ ಥರ ಏನು ಸಮಾನವಾಗಿ ಹಂಚಿಕೆ ಮಾಡಿದೆ ಗುತ್ತಿಗೆ ಕಾಮಗಾರಿಗಳನ್ನು. ಯಾಕಂದರೆ ಇಲ್ಲಿ ಸಾಮಾಜಿಕ ಅರಣ್ಯ ಉಪವಿಭಾಗದಲ್ಲಿ ಗುತ್ತಿಗೆದಾರರಿದ್ದಾರೆ, ಅವರಿಗೆ ಸಮಾನವಾಗಿ ಏನು ವರ್ಕ್ಗಳನ್ನು ಅಂದರೆ ಕೆಲಸಗಳನ್ನು ಗುತ್ತಿಗೆ ನೀಡಿದೆ ತಾರತಮ್ಯ ಮಾಡ್ತಾ ಇದ್ದಾರೆ. ಮತ್ತು ಗುತ್ತಿಗೆದಾರರು ಏನಾದರೂ ಅದನ್ನು ಕ್ವಶನ್ ಮಾಡಿದರೆ ದಯವಿಟ್ಟು ನೀವು ಹೊರಗಡೆ ಹೋಗಿ ಅಂತ ಏನು ಸರ್ವಾಧಿಕಾರ ಧೋರಣೆ ಮಾಡ್ತಾರೆ ಅಂತ ನಾವು ಅವರನ್ನು ಅಮಾನತು ಮಾಡಬೇಕು ಅಂತ ಹೇಳಿ ಒಂದು ಹೋರಾಟ ಇಟ್ಕೊಂಡಿದ್ವಿ. ಮತ್ತೆ ಕಾಮಗಾರಿಗಳಿಗೆ ವಿವಿಧ ವಲಯಗಳಲ್ಲಿ ರಸ್ತೆ ಬದಿ 139
ಯೋಜನೆಯಡಿಯಲ್ಲಿ 3ನೇ ವರ್ಷದ ರಸ್ತೆ ಬದಿ ಗಿಡತೋಪು ನಿರ್ವಹಣೆ ಕಾಮಗಾರಿಗಳಿಗೆ ಹಾಗೂ ಅರಣ್ಯೀಕರಣ ಕಾಮಗಾರಿಗಳ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ 2020ರಿಂದ 25ರವರೆಗೆ ನಮಗೆ ಏನು ಅನುಮೋದನೆಗೊಂಡಿರುವ ಕ್ರಿಯಾ ಯೋಜನೆ ಪಟ್ಟಿ ಮತ್ತು ಅಂದಾಜು ಪಟ್ಟಿ ಮಾಹಿತಿ ನೀಡಬೇಕು. ಯಾಕಂದರೆ ಇಲ್ಲಿ ಭ್ರಷ್ಟಾಚಾರ ನಡೆದಿದೆ, ಅದರ ಮಾಹಿತಿ ನೀಡಬೇಕು. ಮತ್ತು ಏನು ಗುತ್ತಿಗೆದಾರರು ನಾರಾಯಣ ಸ್ವಾಮಿ ಮೇಲೆ ಏನು ಇಲ್ಲಸಲ್ಲದ ಆರೋಪಗಳು ಮಾಡಿ ಅವರಿಗೆ ಏನು ತಾರತಮ್ಯ ಮಾಡೋದು, ಆ ಕಾಮಗಾರಿಗಳಲ್ಲಿ ವಂಚನೆ ಮಾಡೋದು, ಏನು ಇಲ್ಲಿ ಭ್ರಷ್ಟಾಚಾರ ತುಂಬ್ತಿರ್ತದೆ ಅಂತ ಹೇಳ್ತಾರೆ. ಅವರು ಆಫೀಸಿಗೆ ಬಂದಾಗ ದಯವಿಟ್ಟು ಗೌರವವಾಗಿ ಮಾತಾಡಿಸ್ಬೇಕು. ಗುತ್ತಿಗೆದಾರೇ ಅಲ್ಲ, ಯಾರೇ ಸಾರ್ವಜನಿಕರು ಫೋನ್ ಮಾಡಿದ್ರೆ ಕ್ಲೀನಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಇವರೇ ನೆಟ್ಟಿರ್ತಾರೆ, ಆದರೆ ಕಳ್ಕಾಕರು ಮರಗಳು ಕಡಿತಾ ಇರ್ತಾರೆ. ಫೋನ್ ಮಾಡಿದ್ರೆ ಯಾರು ಫೋನ್ ಎತ್ತಲ್ಲ. ಯಾರು ಅಲ್ಲಿ ಸಂಬಂಧಪಟ್ಟ ಇರ್ತಾರೆ, ಏನೋ ಅರಣ್ಯ ಪ್ರದೇಶನ ಕಾಯಕ್ಕೆ ಇವ್ರ ಇಲಾಖೆಯಿಂದ ಸರ್ಕಾರದಿಂದ ಸಂಬಳ ಕೊಟ್ಟು ಅಲ್ಲಿ ಕಾಯ್ತಾ ಇರ್ತಾರೆ. ಆದರೆ ಅವರು ಸಮರ್ಪವಾಗಿ ಕೆಲಸ ಮಾಡ್ತಲ್ಲ. ಈ ಎಲ್ಲ ಕಾರ್ಯ ಇವು ಹಕ್ಕೋತಾಗ್ಲಿಟ್ಕೊಂಡು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮಾದ ಸಂಘಟನೆ ಹೋರಾಟ ಮಾಡಿರ್ತದೆ. ಎಲ್ಲ ಹಕ್ಕುಗಳೇನಾದರೂ ಈಡೇರಿಸಿಲ್ಲ ಅಂದರೆ ನಾವು DCF ಹೋಗಿ ನಾವು ಮನವಿ ಕೊಡ್ತಾ ಇದ್ದೀವಿ. ಈ ಹಕ್ಕುಗಳನ್ನು ಈಡೇರಿಸದೆ ಹೋದ ಪಕ್ಷದಲ್ಲಿ ನಾವು DC ಆಫೀಸ್ ಮಾಡೋದಿಲ್ಲ, ಡೈರೆಕ್ಟಾಗಿ ಏನು ಪ್ರಧಾನ ಕಚೇರಿ ಮುಂದೆ ಬೆಂಗಳೂರಲ್ಲಿ ಹೋರಾಟ ಮಾಡ್ತೀವಿ, ಇಲ್ಲಾಂದರೆ ಏನು ಫ್ರೀಡಮ್ ಪಾರ್ಕಲ್ಲಿ ಹೋರಾಟ ಮಾಡ್ತೀವಿ ನಮ್ಮ ಸಂಘಟನೆಯಿಂದ ದೊಡ್ಡ ಮಟ್ಟದಲ್ಲಿ ಅಂತ ಹೇಳ್ತಾ, ಅದಕ್ಕೆ ಅವ್ರಿಗೆ ಎಚ್ಚರಿಕೆ ಕೊಡೋ ಒಂದು ಉದ್ದೇಶಪೂರ್ವಕವಾಗಿ ನಾವು ಸಾಂಕೇತಿಕ ಧರಣಿಯನ್ನು ಹಮ್ಮಿಕೊಂಡು ಈ ಒಂದು ಹೋರಾಟದ ಮೂಲಕ ಈ ಒಂದು ಹಕ್ಕೋತ್ತಾಯಗಳನ್ನು ನಾವು ಮಾನ್ಯ DCF ಸರ್ ಅವರಿಗೆ ನಾವು ಸಂಘಟನೆ ವತಿಯಿಂದ ಮನವಿ ನೀಡ್ತಾ ಇದ್ದೀವಿ. ಮಾನ್ಯ ಸಚಿವರು, ಕರ್ನಾಟಕ ಸರ್ಕಾರ, ವಿಧಾನಸೌಧ ಬೆಂಗಳೂರು, ವಿಶೇಷವಾಗಿ ಮಾನ್ಯ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಅರಣ್ಯ ಪಡೆ ಮುಖ್ಯಸ್ಥರು, ಅರಣ್ಯ ಭವನ 18ನೇ ಅಡ್ಡರಸ್ತೆ, ಮಲ್ಲೇಶ್ವರಂ, ಬೆಂಗಳೂರು ಇವ್ರು ಕಳಿಸ್ತಾ ಇದ್ದೀವಿ. ಮತ್ತು ಮಾನ್ಯ ಅಪರ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಸಾಮಾಜಿಕ ಅರಣ್ಯ ಮತ್ತು ಯೋಜನೆ, ಅರಣ್ಯ ಭವನ, ಬೆಂಗಳೂರು ಇಷ್ಟನ್ನು ಮುಖಾಂತರ ಮಾನ್ಯ ಉಪ ಸಂರಕ್ಷಣಾಧಿಕಾರಿಗಳು, ಸಾಮಾಜಿಕ ಅರಣ್ಯ ಉಪವಿಭಾಗ, ಕೋಲಾರ ಜಿಲ್ಲೆ, ಕೋಲಾರ ಒತ್ತಾಯದ ಹಕ್ಕೋತ್ತಾಯಗಳನ್ನು ಖಂಡಿತ ಈ ಹಕ್ಕೋತ್ತಾಯಗಳನ್ನ ಮಾಡಲೇಬೇಕು. ಇಲ್ಲಾಂದರೆ ನಾವು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ DC ಆಫೀಸು, ಇಲ್ಲಾಂದರೆ ನಾವು ಇದು ಬೆಂಗಳೂರು ಫ್ರೀಡಮ್ ಪಾರ್ಕಲ್ಲಿ ನಮ್ಮ ಸಂಘಟನೆಯಿಂದ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಡ್ತಾ ಈ ಒಂದು ಮನವಿಯನ್ನು ಯಾರು ಎದ್ದೇಳಬೇಡ್ರಿ. ನೋಡಿ ಸರ್ ಮುಂದೆ ಹಾಂ ಖುಷಿಯಾಗಿ ಟೆನ್ಷನ್ ಅಲ್ಲಿ ಸರ್ ಈ ಕಡೆ ನೋಡಿ ಸರ್.